ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಟೋಲ್ನಲ್ಲಿ ಭೀಕರ ಅಪಘಾತ, ಪ್ರಾಣಾಪಾಯದಿಂದ ಪಾರಾದ ಲಾರಿ ಚಾಲಕ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಮಮತಾಜ್ ಬೇಗಂ ರವರು ತನ್ನ ಅಳಿಯ ಶೇರ್ ಮಾರ್ಕೆಟಿಂಗ್ ಮಾಡಿ ಹೆಚ್ಚುವರಿ ಬಡ್ಡಿ ಪಡೆಯುತ್ತಿದ್ದಾನೆಂದು ಜನರನ್ನ ನಂಬಿಸಿ ಅವರಿಂದ ಕೋಟಿಗಟ್ಟಲೆ ಹಣ ಪಡೆದು ತಲೆ ಮರೆಸಿಕೊಂಡಿದ್ದಾಳೆ. ಈ ಕುರಿತಾಗಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹೌದು, ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚುವರಿ ಬಡ್ಡಿ ಬರುತ್ತದೆ ಎಂಬ ಆಸೆಯಿಂದಾಗಿ ನೂರಾರು ಜನರು ಮಮತಾಜ್ ಬೇಗಂ ರವರಿಗೆ ಕೋಟಿಗಟ್ಟಲೆ ಹಣ ನೀಡಿದ್ದಾರೆ. ಜನರಿಗೆ ವಂಚನೆ ಮಾಡಿರುವ ಮಮತಾಜ್ ಬೇಗಂ ಸದ್ಯ ತಲೆಮರೆಸಿಕೊಂಡಿದ್ದಾರೆಂದು ಮೋಸಕ್ಕೆ ಒಳಗಾದವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇವತ್ತು ನಾಳೆ ಒಂದು ವರ್ಷ ಆಯ್ತು ಸರ್. ರಂಜಾನ್ ಬಂದು ಒಂದು ವರ್ಷ ಪೂರ್ತಿ ಆಗ್ತದೆ ಸರ್. ಆಮೇಲೆ ₹1 ಕೊಟ್ಟಿಲ್ಲ ನನಗೆ. ಇವತ್ತು ಕೊಟ್ಟು ನಾಳೆ ಕೊಡ್ತಾರೆ. ಪೊಲಿಟಿಷನ್ ಕೇಸ್ ಮಾಡಬೇಕು ರೊಕ್ಕ ಕೊಡೋಕೆ ಅಂತ ಹೇಳ್ತಾರೆ. ಚೀಟಿ ಕೂಡ ಹಾಕಿನ ಸರ್. ಆಮೇಲೆ 10 ಲಕ್ಷ ಚೀಟಿ ಕೂಡ ಹಾಕಿನ. ಚೀಟಿ ರೊಕ್ಕ ಕೂಡ ಕೊಟ್ಟಿಲ್ಲ ನನಗೆ. ಚೀಟಿ ಹಾಕೀನಿ, ಒಂದು 20 ಲಕ್ಷ ರೊಕ್ಕ ಕೊಟ್ಟೀನಿ. ಮುಚ್ಚಿನ ಕೂಡ ಮಾರಿ ನಾನು. ಮುಚ್ಚಿನ ಕೂಡ ಇವಾಗ ಏನಿಲ್ಲ ಯಾವಾಗ ಅಂತ ಆಮೇಲೆ ಕೊಟ್ಟು ರೊಕ್ಕ ಏನೋ ಹಾಳಾಗ್ಬಿಟ್ಟು ನಾನು. ನಿಮ್ಮ ಹೆಸರು? ನನ್ನ ಹೆಸರು ಇಂತಿಯಾಜ್ ಸರ್. 16ನೇ ತಾರೀಕು FIR ಮಾಡಿದ್ವಿ ಸರ್. ನಾವು FIR ಮಾಡಿದ್ಮೇಲೆ ಈ ಹಣಬಲ, ಅಧಿಕಾರ ಬಲ, ಆಮೇಲೆ ಅಧಿಕಾರದ ಮದ ಎಲ್ಲ ಡಿಪಾರ್ಟ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಏನೆಲ್ಲ ಗೇಮ್ ಮಾಡಿಬಿಟ್ಟಿದ್ದಾಳೆ. ಬಟ್ ಮೇನ್ ಇದರಲ್ಲಿ ಲಾಯರ್ಗಳು ಭಾಳ ಗೇಮ್ ಮಾಡ್ತಾ ಇದ್ದಾರೆ. ಅನ್ಯಾಯದ ವಿರುದ್ಧನೇ ನಾವೆಲ್ಲ ಹೋರಾಡ್ತಾ ಇದ್ವಿ. ಆಗಲಿ ಇದುವರೆಗೂ ಸುಮಾರು 9-10 ತಿಂಗಳಿಂದ ಹೆಚ್ಚಿನ ಲಾಭಾಂಶ ಕೊಡ್ತೀವಿ ಅಂತೇಳಿ ನಾಟಕ ಆಡಿದ್ವಿ. ಒಂದು ದಿನ ₹1 ಕೊಟ್ಟಿಲ್ಲ. ಈಗ ಟೋಟಲ್ FIRನೇ ಸ್ಕ್ವಾಶ್ ಮಾಡ್ಬೇಕಂತೇಳಿ ಹೊಂಟಿದ್ದಾರೆ. ಸ್ಟೇ ತೊಗೊಂಡಿದ್ದಾರೆ. ಸ್ಟೇ ತೊಗೊಂಡ ನಂತರ ಮತ್ತೆ ಈಗ FIRನೇ ಸ್ಕ್ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೇನು ಪೂರ್ವಕ ದಾಖಲಾತಿಗಳು ಏನಿಲ್ಲ ಆಕೆ ಹತ್ರ. ಎಲ್ಲರೂ ತಗೊಂಡಂಗೆ ಪ್ರೂಫ್ ನಮ್ಮ ಹತ್ರ ಎಲ್ಲರ ಹತ್ರ ಇದ್ದಾವೆ. ಈಗ ನನ್ನ ಗಂಡ ಮಾಡಿದ್ದು ದಂಧ ಇದು, ನನ್ನ ಗಂಡಗೆ ಸಂಬಂಧ ಇದು, ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಇದರಲ್ಲಿ ಆದಿಶೇಷ ಅಂತೇಳಿ ಟೋಟಲ್ಲು 7 ಜನ ಇದ್ದಾರೆ ಸರ್ ಇದರಲ್ಲಿ ಇನ್ವಾಲ್ವ್ಮೆಂಟ್. 3 ಹಳೆಯಂದರು, 3 ಹೆಣ್ಮಕ್ಳು, ಒಬ್ಬಾಕಿ ಸೇರಿ ಮಾಡಿರೋದು. ನೀವು ಹಾಕಿದ ಅಮೌಂಟ್ ರಾಜಶೇಖರ್ ಅಂತ KSRTC ಕಂಟ್ರೋಲರ್ ರಿಟೈರ್ಡ್ ಆಗಿದ್ದೀನಿ. ಇದೇ ಥರ ನಮಗೆ ಒಬ್ಬರು ಯಾರೋ ಕಲಾಂಧರ್ ಅಂತ ಅವ್ರ ಅಳಿಯ, ಅವನು ನಿಮ್ಮಲ್ಲಿ ಅಲ್ಲಿ ಇಲ್ಲಿ ಬ್ಯಾಂಕಲ್ಲಿ ಇಡ್ಬೋಡಪ್ಪ ನೀನು, ನಾವು 14% ಕೊಡ್ತೀವಿ, ನಮ್ಮ ಅಚ್ಚೇನಾಗಿ ನಾವು ನಿಮ್ಮವ್ರು ಯಾರನ್ನಿದ್ರು ಹೇಳು ಅಂತಂದೇಳಿ ನಮಗೆಲ್ಲ ಇದು ಮಾಡಿ ನಂದು ನಮ್ಮ ಅಳಿಯಿಂದ ಸೇರಿ ಇಬ್ಬರದು 7 ಲಕ್ಷ ನಾವು ಹಾಕಿದ್ದೀವಿ. ಒಂದೇ ಒಂದು ಸಲ 30 ಸಾವಿರ ನೀವು ಹಾಕಿದ್ಲಾಗಿ ತಿರ್ಗಿ ಅಲ್ಲಿಂದ ಇಲ್ಲಿವರೆಗೂ ಡಿಸೆಂಬರ್ 26ಕ್ಕೆ ನಿಮ್ಮ ಅಮೌಂಟ್ ಕೊಡ್ತೀನಿ ಅಂತಂದು ಹೇಳಿದ್ದು. 26 ಆದಿ ಹೋಯ್ತು. ಮತ್ತು ಜನವರಿ 10 ಕೊಡ್ತಂದ್ಲು, ಅದು ಹೋಯ್ತು. ಜನವರಿ 20 ಅಂತ ಹೇಳಿದ್ಲು, ಅದು ಹೋಯ್ತು. ಈಗ ಅದ್ರ ಬಗ್ಗೆ ನಾವು ಕೇಸ್ ಮಾಡಿದ್ರು ಕೂಡ ನೀವೇನು ಕೇಸ್ ಮಾಡಿದ್ರು ನಾನು ಕೊಡೋಕ್ಕಾಗಲ್ಲ, ನೀವು ಕೇಸ್ ಮಾಡಿ ಮೊದಲೇ ಕೊಡಲ್ಲ, ನೀವು ಯಾರಿಗೇನ ಕಂಪ್ಲೇಂಟ್ ಕೊಡಿ, ನಾನು 5 ನಿಮಿಷ ಹೊರಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸರ್. ನಮ್ಮ ಹೆಸರು ರಾಜಶೇಖರ್ ಅಂತ ಸರ್. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ತಲೆಮರೆಸಿಕೊಂಡಿರುವ ಮಮತಾಜ್ ಬೇಗಂನ ಜೊತೆಗಿದ್ದ ಇಬ್ಬರನ್ನು ಬಂಧಿಸಲಾಗಿ ತನಿಖೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬುರವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. 28/1/2025 ಹೊಸಪೇಟೆ ನಗರ ಪೊಲೀಸ್ ಠಾಣೆಗೆ ಅನೀಸ್ ಎಂಬುವರು, ಹೊಸಪೇಟೆ ನಿವಾಸಿಯಾಗಿರುವಂತಹ ಅನೀಸ್ ಎಂಬುವರು ಒಂದು ಲಿಖಿತ ದೂರನ್ನು ನೀಡ್ತಾರೆ. ಇದರ ಆಧಾರದ ಮೇರೆಗೆ ಮಮತಾಜ್ ಬೇಗಂ ಅನ್ನೋರು ಮತ್ತು ಅವರ ಸಂಬಂಧಿಕರು ಮತ್ತು ಅವರ ತಮ್ಮ ಮತ್ತು ತಂಗಿಯ ಕುಟುಂಬಸ್ಥರು ಇವರೆಲ್ಲರೂ ಇವರಿಗೆ ಅನೀಸ್ ಎನ್ನುವ ಫಿರ್ಯಾದಿದಾರರಿಗೆ ಈ ಶೇರ್ ಮಾರ್ಕೆಟ್ನಲ್ಲಿ ಟೂರಿಸ್ಟ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ಪೆಟ್ರೋಲ್ ಬಂಕ್, ಮಲಬಾರ್ ಗೋಲ್ಡ್ ಬಿಸ್ನೆಸ್ಸಲ್ಲಿ, ರಿಯಲ್ ಎಸ್ಟೇಟು ಮತ್ತು ಬ್ಯಾಂಗ್ಳೂರಿನಲ್ಲಿ ರಿಯಲ್ ಎಸ್ಟೇಟ್ ಪೈಪ್ ಫ್ಯಾಕ್ಟ್ರಿ ಹಾಕೋದ್ರ ಬಗ್ಗೆ
ಈ ರೀತಿಯ ವಿವಿಧ ಆಸೆ ಆಮಿಷಗಳನ್ನು ಒಡ್ಡಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ನೀಡುವುದಾಗಿ ಅವರಿಗೆ ಒಂದು ನಂಬಿಕೆಯನ್ನು ಬರುವ ಥರ ಮಾಡಿ ಅನೀಸ್ ಎಂಬುವರ ಬಳಿಯಿಂದ ಸುಮಾರು 1,20,00,000ದವರೆಗೆ ಬ್ಯಾಂಕ್ HDFC ಬ್ಯಾಂಕ್ ಮುಖಾಂತರ ಅವರು ಹಣನ 2024 ಜನವರಿಯಿಂದ ನಿರಂತರವಾಗಿ ಕಾಲಕ್ಕೆ ಪಡೆದುಕೊಳ್ತಾ ಬಂದಿರ್ತಾರೆ. ಸೊ ಈ ಸಾಕಷ್ಟು ದಿನಗಳ ನಂತರ ಇವರು ರಿಟರ್ನ್ಸ್ ಬಗ್ಗೆ ಮತ್ತು ಅವರು ಹೂಡಿಕೆ ಮಾಡಿದಂತಹ ಒಟ್ಟು ಮೊತ್ತದ ಬಗ್ಗೆ ಅವರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಈ ರೀತಿಯ ಸ್ಕೀಮ್ಗಳು ಇಲ್ಲದೆ ಇರುವುದಂತೂ ಮತ್ತು ಇವರಿಗೆ ಆ ರೀತಿ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅಥವಾ ಒಂದು ರಿಜಿಸ್ಟರ್ಡ್ ಒಂದು ಕಂಪನಿ ಇಲ್ದಲೇ ಇರೋದು ಸಾಬೀತಾಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ಇವರು ಒಂದು ಬಂದು ಲಿಖಿತ ದೂರನ್ನು ನೀಡಿರ್ತಾರೆ. ಇದ್ರ ಪ್ರಕಾರ ಹೊಸಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ 7/2025 ಅಡಿಯಲ್ಲಿ ಒಂದು ಬಡ್ಸ್ ಆ್ಯಕ್ಟ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಕೇರಳದ ಇವರ ಸಂಬಂಧಿಕರು ಆಗಿರುವಂತಹ A3 ಮತ್ತು A4 ಇವ್ರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಉಳಿದಂಥವ್ರನ್ನು ಮತ್ತೊಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಮಾಡಿ ಈಗಾಗಲೇ ಅವ್ರನ್ನ ಕ್ರಮ ವಹಿಸಲಾಗಿತ್ತು. ತನಿಖೆ ನಂತರ ಮುಂದಿನ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗುವುದು. ಮಮತಾಜ್ ಬೇಗಮ್ಮು ಹೊಸಪೇಟೆ ಅವರು ಸ್ವಂತ ಅವರು ಊರು ಬಂದು ಈಗ ತಲೆಮರೆಸ್ಕೊಂಡಿದ್ದಾರೆ. ಈಗ ಅನೀಸ್ ಅವರು ಕೊಟ್ಟಿರೋ ಪ್ರಕರಣದ ಪ್ರಕಾರ ಮಾತ್ರ ನಮ್ಮ ತನಿಖೆ ನಡೀತಿದೆ. ಅವ್ರ ಹೇಳಿಕೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಇದರೊಳಗೆ ಮೋಸ ಹೋಗಿದ್ದಾರೆ ಅಂತೇಳಿ ವೆರಿಫೈ ಮಾಡಿ. ಇಲ್ಲ, ಅವ್ರದನ್ನು ಕೂಡ ನಾವು ಹೇಳಿಕೆ ಪಡ್ಕೊಳ್ತೀವಿ. ಲಾಸ್ಟ್ ಟೈಮು ತಮಗೆ ಗೊತ್ತಿರೋ ಒಂದು ಪ್ರಕರಣದಲ್ಲಿ ನಾವು 319 ಜನ ಮೋಸಕ್ಕೊಳಗಾಗಿದ್ರು. ಅವರೆಲ್ಲರಿಗೂ ಕೂಡ ನಾವು ಅವರ ಹೇಳಿಕೆ ಮತ್ತು ಅವ್ರ ದಾಖಲಾತಿಗಳನ್ನ ಪಡೆದುಕೊಂಡೇ ತನಿಖೆಗೆ ಒಳಪಡಿಸ್ತೀವಿ. ಬಡ್ಸ್ ಅಂತ ಆಗ್ತದೆ, BUDS ಬಡ್ಸ್ ಆಕ್ಟ್. ಹೊಸಪೇಟೆಯ ಸಂಪತ್ ಸಿಂಗ್ ಪುರೋಹಿತ್ ನೇತೃತ್ವದಲ್ಲಿ 70 ಜನರು ಮಹಾಕುಂಭಮೇಳಕ್ಕೆ ಜನವರಿ 25ರಂದು ತೆರಳಿ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಸ್ನಾನ ಮಾಡಿ ಭಕ್ತಿ ಸಮರ್ಪಿಸಿದ್ದಾರೆ. ವಾರಾಣಸಿಯ ಕಾಶಿ ವಿಶ್ವನಾಥದಿಂದ ಪ್ರಾರಂಭಗೊಂಡಿದ್ದ ಇವರ ಯಾತ್ರೆ ಮಹಾಕುಂಭ ಸೇರಿದಂತೆ ಅಯೋಧ್ಯದ ಶ್ರೀರಾಮ ಮಂದಿರಕ್ಕೆ ತೆರಳಿ ಶ್ರೀರಾಮನ ದರ್ಶನ ಪಡೆದು 10 ದಿನಗಳ ಬಳಿಕ ಸುರಕ್ಷಿತವಾಗಿ ಹೊಸಪೇಟೆ ನಗರಕ್ಕೆ ಆಗಮಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದಾರೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. सीधा ही चलना थोड़ा. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते. प्रयागराज महाकुंभ मेले में और अब त्रिवेणी संगम का दर्शन करने जा रहे हैं बोट में. हमारे साथ मौजूद है कन्हैया लाल जी, गोपाल जी बल्लारी, सुरेश जी बल्लारी, धनराज बेंगलोर, करण सिंह जी हॉस्पेट, नरेश हॉस्पेट, गुरु बसवराज जी हॉस्पेट, कोमल सानवी हॉस्पेट, कल्लेश हॉस्पेट और मैं कौन? हर हर गंगे नमः पार्वती हर 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 गंगे हर हर महादेव हर हर गंगे. खोया पाया सेंटर हर हर गंगे.
ಹೊಸಪೇಟೆ ಪದ್ಮಶಾಲಿ ಸಮಾಜದಿಂದ ಇದೇ ಮೊದಲ ಬಾರಿಗೆ ಸಮಾಜದ ಮೂಲ ಪುರುಷರಾದ ಭಾವನ ಋಷಿ ಹಾಗೂ ಭದ್ರಾವತಿಯ ಕಲ್ಯಾಣೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಕಲ್ಯಾಣೋತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. रामक्षेत्रे अस्मिन् वर्तमाने कालव्यवहारिके प्रभवादिनष्टसंवत्सराणां मध्ये श्रीक्रोधना वेदवादस्य वर्तनि पुरोरऋष्वस्य बृहतः वेदादे अच्छासदया ॐ मम क्षेम स्थैर्य आयुः आनंद आरोग्य ऐश्वर्य काम मोक्ष चतुर्विध फल पुरुष अरिष्ट स्थानेषु स्थिताः भद्रावती कल्याणोत्सव आख्यं कर्मशाली समाज सकलस्य कुटुम्बस्य सह गृह पीडा परिहारार्थं कल्याणोत्सव आख्यं कर्म करिष्यमाणः द्रवन्ते राजा वरुणो द्रवन्ते वो बृहस्पतिः द्रवन्त इन्द्रश्चाग्निश्च राष्ट्रं धारयतां ध्रुवम् ಭಾವನಾ ಋಷಿ ಕೈಯಿಂದ ನಿಮಗೆ ಭದ್ರಾವತಿ ಕಲ್ಯಾಣ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಪ್ರಾರ್ಥನೆ ಮಾಡಿಕೊಡ್ರಿ. ನಿಮ್ಮ ಕಷ್ಟಗಳು ಏನೇ ಇದ್ರೂ ಎಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ಕಂಡೆ ಭಕ್ತ
ಅಡ್ಡ ಹೋಗ್ಬೇಡ ಅಲ್ಲೇ. ಎಲ್ಲರಿಗೂ ನಮಸ್ಕಾರ. ಇಂದು ಹೊಸಪೇಟೆಯ ಶ್ರೀ ಮಾರ್ಕಂಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಭಾವನಾ ಋಷಿ, ನಮ್ಮ ಮೂಲ ಪುರುಷರಾದಂತಹ ಪದ್ಮಶಾಲಿ ಸಮಾಜದ ಮೂಲ ಪುರುಷರಾದ ಶ್ರೀ ಭಾವನಾ ಋಷಿ ಮತ್ತು ಭದ್ರಾವತಿಯ ಕಲ್ಯಾಣೋತ್ಸವವನ್ನು ಬಹಳ ದಿನಗಳ ನಂತರ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಉತ್ಸವ ಪುಣ್ಯ ದಿನದಂದು ಇಡೀ ಭಗವಂತ ನಮಗೆ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಹಾಗೂ ಎಲ್ಲರಿಗೂ ಸುಖ ಶಾಂತಿ ನೆಲೆಸಿ ಅಂತ ಆ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾಶಿ ವಿಶ್ವನಾಥ್ ಕೆಂಚಿ ಅಂತೇಳಿ ಪದ್ಮಶಾಲಿ ಬಹುತಮ ಸಮಾಜ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಇಂದು ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಭಾವನಾ ಋಷಿ ಮತ್ತು ಭದ್ರಾವತಿ ದೇವಿಯ ಕಲ್ಯಾಣೋತ್ಸವವನ್ನು ಸಮಾಜದ ಕುಲಬಾಂಧವರು ಮತ್ತು ಎಲ್ಲ ಮುಖಂಡರು ಹಿರಿಯರಿಂದ ಧರ್ಮಕರ್ತರ ಒಂದು ಮಾರ್ಗದರ್ಶನದಂತೆ ಇಂದು ನಮ್ಮ ದೇವಸ್ಥಾನದಲ್ಲಿ ಭಾವನಾ ಋಷಿ ಮತ್ತು ಭದ್ರಾವತಿ ದೇವಿಯ ಕಲ್ಯಾಣೋತ್ಸವ ಶಾಸ್ತ್ರೋತ್ಸವವಾಗಿ ನೆರವೇರಿತು. ಎಲ್ಲರಿಗೂ ಕೂಡ ಇದು ಸುಮಂಗಲ ಉಂಟು ಮಾಡಲಿ, ಲೋಕ ಕಲ್ಯಾಣ ಆಗಲಿ ಅನ್ನುವಂಥ ವಿಚಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾವನಾ ಋಷಿ ಭದ್ರಾವತಿ ದೇವಿಯ ಕಲ್ಯಾಣೋತ್ಸವನ ನಮ್ಮ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಭಾವನಾ ಋಷಿ ಮತ್ತು ಭದ್ರಾವತಿ ದೇವಿ ನಮ್ಮ ಪದ್ಮಶಾಲಿ ಸಮಾಜದ ಕುಲಬಾಂಧವರ 101 ವಂಶಸ್ಥರುಗಳಿಗೆ ಮೂಲ ಪುರುಷರು. ಇವರಿಂದನೇ ನಮ್ಮ ಪದ್ಮಶಾಲಿ ಒಂದು ವಂಶಸ್ಥ ಬೆಳೆದಿದ್ದು ಮತ್ತು ನಮಗೆಲ್ಲ ಗೋತ್ರೋದ್ಭವಗಳಾಗಿದ್ದು ಕೂಡ ಈ ಮಹಾಪುರುಷರಿಂದಲೇ. ಮತ್ತು ಇವರ ಒಂದು ಮುಖ್ಯ ನಮ್ಮ ಪದ್ಮಶಾಲಿ ಸಮಾಜಕ್ಕೆ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ. ಮೊನ್ನೆ ತಾನೇ 1ನೇ ತಾರೀಕು ಮಾರ್ಕಂಡೇಶ್ವರ ಜಯಂತಿ ಹೊಸಪೇಟಾದ್ಯಂತ ಬಹಳ ವಿಜೃಂಭಣೆಯಿಂದ ಜರುಗಿತು. ಇವತ್ತು 4ನೇ ತಾರೀಕು ಮಂಗಳವಾರ, ಇವತ್ತು ನಮ್ಮ ರಥಸಪ್ತಮಿ ನಿಮಿತ್ತ ಭಾವನಾ ಋಷಿ ಮತ್ತು ಭದ್ರಾವತಿ ದೇವಿಯ ಕಲ್ಯಾಣೋತ್ಸವವನ್ನು ಮಾಡಿದ್ದೇವೆ. ಇದು ಲೋಕ ಕಲ್ಯಾಣವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸರ್ವೇ ಜನ ಸುಖಿನೋಭವ ಅಂತ ಹೇಳೋದ್ರ ಮುಖಾಂತರ ನಾವು ಆಶಿಸುತ್ತೇವೆ. ನಮಸ್ಕಾರ. ನಾನು ಪುಲ್ಪಾಟಿ ನಾಗರಾಜ್ ಅಂತೇಳಿ ಪದ್ಮಶಾಲಿ ಸಮಾಜ ಸಂಘದ ಉಪಾಧ್ಯಕ್ಷರಾಗಿ ಈ ದಿನ ಎಲ್ಲರೂ ಕೂಡ ನಮ್ಮ ಹೊಸಪೇಟೆಯ ಅನೇಕ ಪದ್ಮಶಾಲಿ ಕುಲಬಾಂಧವರೆಲ್ಲರೂ ಇಲ್ಲಿ ಸೇರಿ ಪ್ರಪ್ರಥಮ ಬಾರಿಗೆ ತುಂಬ ವಿಜೃಂಭಣೆಯಿಂದ ಭಾವನಾ ಋಷಿ ಭದ್ರಾವತಿಯ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದ್ದೇವೆ. ಪದ್ಮಶಾಲಿ ವಂಶದ ಮೂಲ ಪುರುಷ ಬಂದು ಭೃಗು ಮಹರ್ಷಿ ಅಂತ. ಆ ಭೃಗು ಮಹರ್ಷಿಯ ವಂಶದಲ್ಲಿಯೇ ಪ್ರಮುಖರಾಗಿರ್ತಕ್ಕಂಥವರು ಶ್ರೀ ಭಕ್ತ ಮಾರ್ಕಂಡೇಶ್ವರ ಸ್ವಾಮಿ, ಮೃಕುಂಡ ಮಹರ್ಷಿ ಮತ್ತು ಮರುದ್ವತಿಯ ಸುಪುತ್ರ. ಅವರಿಬ್ಬರಿಗೆ ಪುತ್ರ ಆಗಲಾರದಂಥ ಸಂದರ್ಭದಲ್ಲಿ ತಪಸ್ಸು ಮಾಡಿದಾಗ ಶಿವ 16 ವರ್ಷದ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಬಾಲಕ ಬೇಕೋ ಅಥವಾ 100 ವರ್ಷದ ದಡ್ಡ ಮೂರ್ಖರಾದಂತಹ ಬಾಲಕ ಬೇಕು ಅಂತೇಳಿ ಕೇಳಿದಾಗ ಮೃಕುಂಡ ಮಹರ್ಷಿ ಮತ್ತು ಮರುದ್ವತಿಯರು ನಮಗೆ 16 ವರ್ಷದ ಉತ್ತಮವಾಗಿರ್ತಕ್ಕಂಥ ಬಾಲಕನೇ ಬೇಕಂತೇಳಿ ಅಂದಾಗ ತಥಾಸ್ತು ಅಂತ ಹೇಳ್ಬಿಟ್ಟು ಶಿವ ಆಶೀರ್ವಾದ ಮಾಡಿದಾಗ ಮಾರ್ಕಂಡೇಶ್ವರ ಸ್ವಾಮಿ ಜನಿಸಿದರು. ಮಾರ್ಕಂಡೇಶ್ವರ ಸ್ವಾಮಿಗೆ ಮುಂದೆ ಅವರು ಚಿರಂಜೀವಿ ಆಗಬೇಕಂತ ಹೇಳ್ಬಿಟ್ಟು ಹಲವಾರು ಅವರು ತಪಸ್ಸನ್ನು ಮಾಡಿದಾಗ ಇಂಥ ಸಂದರ್ಭದಲ್ಲಿ ಸಪ್ತ ಋಷಿಗಳು ಅವರಿಗೆ ಚಿರಂಜೀವಿಯನ್ನಾಗಿ ಮಾಡೋ ರೀತಿಯಲ್ಲಿ ಸಹಾಯ ಮಾಡಿದರು. ಶಿವ ಅದು ಅವರಿಗೆ ಚಿರಂಜೀವಿಯನ್ನಾಗಿ ಮಾಡಿದ. ನಂತರದ ದಿನಗಳಲ್ಲಿ ಆತನಿಗೆ ಸೂರ್ಯದೇವ ಒಂದು ಕಾಳವಾಸುರ ಅಂತಕ್ಕಂತಹ ರಾಕ್ಷಸ ನಮ್ಮಲ್ಲಿದ್ದ, ಅವನನ್ನು ಸದೆ ಬಡಿಬೇಕಂದ್ರೆ ಏನು ಮಾಡ್ಬೇಕಂತ ಅಂದಾಗ ಮಾರ್ಕಂಡೇಶ್ವರ ಸ್ವಾಮಿಗೆ ಶಿವ ಆಜ್ಞೆ ಮಾಡ್ತಾನೆ. ನೋಡು, ನೀನು ಒಂದು
ಯಜ್ಞ ಮಾಡಬೇಕು. ಆ ಯಜ್ಞ ಯಶಸ್ವಿಯಾಗಿ ಆದಾಗ ಆ ಯಜ್ಞ ಕುಟುಂಬದಿಂದ ಜನಿಸ್ತಕ್ಕಂತಹ ಒಬ್ಬ ಪುರುಷನಿಂದ ಆ ರಾಕ್ಷಸನ ವಧೆ ಆಗ್ತದೆ, ಅಲ್ಲಿವರೆಗೂ ಸಾಧ್ಯವಿಲ್ಲ ಅಂತ ಅಂದಾಗ ಆ ಸಂದರ್ಭದಲ್ಲಿ ಮತ್ತೆ ಮಾರ್ಕಂಡೇಯ ಸ್ವಾಮಿ ಕೇಳ್ತಾನೆ, ಹೌದು ನಾನು ಮದುವೆ ಆಗಲಾರ್ದಂಥವನು ನಾನು, ನನಗೆ ಮತ್ತೆ ಹೇಗೆ ಸಾಧ್ಯ, ಯಜ್ಞ ಯಾಗಂದರೆ ಇಬ್ಬರು ದಂಪತಿಗಳು ಮಾಡಬೇಕಲ್ಲ ಅಂತ ಅಂದಂಥ ಸಂದರ್ಭದಲ್ಲಿ ಆಗ ಸೂರ್ಯ ದೇವ ಬಂದು ಸೂರ್ಯ ದೇವ ತನ್ನ ಪುತ್ರಿ ಆಗಿರ್ತಕ್ಕಂಥ ಧೂಮ್ರವತಿಯನ್ನು ಕೊಟ್ಟು ಮಾರ್ಕಂಡೇಶ್ವರನಿಗೆ ಮದುವೆ ಮಾಡ್ತಾರೆ. ಅಲ್ಲಿ ಆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಅಲ್ಲೇ ಯಜ್ಞವನ್ನು ಮಾಡಿ ಆ ಯಜ್ಞ ಕುಂಡದಿಂದ ಆ ಅಗ್ನಿದೇವರ ಪುತ್ರ ಅವರೇ ಈ ಒಂದು ಭಾವನಾ ಋಷಿ. ಅಂದರೆ ಮಾರ್ಕಂಡೇಶ್ವರ ಮತ್ತು ಧೂಮ್ರವತಿಯವರು ಯಜ್ಞ ಮಾಡಿದಂಥ ಸಂದರ್ಭದಲ್ಲಿ ಆ ಫಲಕ್ಕೆ ಅಲ್ಲಿ ಅಗ್ನಿಕುಂಡದಿಂದ ಅಗ್ನಿದೇವ ಸುಪುತ್ರನನ್ನು ಒದಗಿಸ್ತಾನೆ. ಅವರೇ ಈ ಒಂದು ಭಾವನಾ ಋಷಿ ಮತ್ತು ಭದ್ರಾವತಿ. ಇವರು ಮಕ್ಕಳೇ ಮುಂದೆ 101 ಜನ ಮಕ್ಕಳಾಗ್ತಾರೆ. ಆ 101 ಜನನೇ ನಮ್ಮ ಪದ್ಮಶಾಲಿ ವಂಶಕ್ಕೆ 101 ಗೋತ್ರಗಳಾಗಿ ಅವು ಇವತ್ತಿಗೂ ಪ್ರಚಲಿತವಾಗಿರ್ತಕ್ಕಂಥದ್ದು, ಎಲ್ಲ ಆಶೀರ್ವಚನವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಭಾವನಾ ಋಷಿನೇ ಹುಲಿಯ ಚರ್ಮವನ್ನು ಶಿವನಿಗೆ ಅರ್ಪಿಸಿ ನಂತರ ಆ ಕಾಳವಾಸುರನನ್ನು ಸದೆ ಬಡಿದು ಸಂಹಾರ ಮಾಡಿ ಸಂಪೂರ್ಣವಾಗಿ ನೆಮ್ಮದಿಯನ್ನು ಕೊಟ್ಟು 101 ಜನ ಮಕ್ಕಳಿಂದ ಇಡೀ ನಮ್ಮ ವಂಶ ಬೆಳಿಬೇಕು ಅಂತ ಹೇಳ್ಬಿಟ್ಟು ಆಶೀರ್ವದಿಸಿ ಮುಂದೆ ಪದ್ಮಶಾಲಿ ವಂಶಸ್ಥರು. ಅದು ಹೇಗೆ ಪದ್ಮಶಾಲಿ ಅಂತಕ್ಕಂಥ ಹೆಸರು ಬಂತಂದರೆ ವಿಷ್ಣುವಿನ ನಾಭಿಯಿಂದ ಹುಟ್ಟಿರ್ತಕ್ಕಂಥ ಕಮಲದ ಒಂದು ಎಳಸನ್ನು ಕೊಟ್ಟು ಇದರಿಂದ ಬಟ್ಟೆಯನ್ನು ನೇಯ್ಗೆ ಮಾಡಿ ನೀವೆಲ್ಲರೂ ಪದ್ಮಶಾಲಿಗರೆಲ್ಲರೂ ಕೂಡ ನೇಕಾರಿಕೆಯನ್ನು ಮಾಡಿರಿ, ಅದರಿಂದ ಜಗತ್ತಿಗೆ ಬಟ್ಟೆಯನ್ನು ನೀಡ್ರಿ ಅಂತೇಳಿ ಅಂದಾಗ ಇವತ್ತಿಗೂ ಕೂಡ ಅನ್ನದಾತ ರೈತನಾದರೆ ಆ ಮಾನ ಕಾಯುವಂತಹ ನೇಕಾರರಲ್ಲಿ ಪದ್ಮಶಾಲಿಗರು ತುಂಬ ಶ್ರೇಷ್ಠರಾಗಿ ಇವತ್ತಿನ ದಿವಸ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ನಮ್ಮ ಭಾರತ ದೇಶದಾದ್ಯಂತ ಅನೇಕ ಕಡೆಗಳಲ್ಲಿ ಭಾವನಾಶ್ರೀ ಭದ್ರಾವತಿ ಕಲ್ಯಾಣೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ನಾವು ಹೊಸಪೇಟೆಯಲ್ಲಿ ಈ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಭಾವನಾಶ್ರೀ ಭದ್ರಾವತಿಯ ಕಲ್ಯಾಣೋತ್ಸವವನ್ನು ನೆರವೇರಿಸಿದ್ವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯಿತು. ಅದಕ್ಕೆ ನಮ್ಮ ಸ್ವಾಮಿಗಳಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಈಗ ಫೋಟೋ ಕ್ಲಿಕ್ ಸುದ್ದಿ. ಫೆಬ್ರವರಿ 28ರಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪೆ ಉತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಹಂಪೆ ಉತ್ಸವದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ಬಾರಿಯೂ ಕೂಡ 3 ದಿನಗಳ ಕಾಲ ಅದ್ದೂರಿ ಉತ್ಸವ ಹಾಗೂ 7 ದಿನಗಳ ಕಾಲ ವಿಜಯನಗರ ವೈಭವ, ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈಗ ಅಪಘಾತದ ಕುರಿತು ಪ್ರಕಟಣೆ. ಹೊಸಪೇಟೆ ತಾಲೂಕು ಚಿಲಕನಹಟ್ಟಿ ರಾಷ್ಟ್ರೀಯ ಹೆದ್ದಾರಿ 50ರ ಟೋಲ್ನಲ್ಲೇ ಭೀಕರ ಅಪಘಾತ ನಡೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅತಿಯಾದ ವೇಗವಾಗಿ ಬಂದ ಲಾರಿ ಟೋಲ್ನಲ್ಲಿ ನಿಂತಿದ್ದ ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಸಿನಿಮೆಯ ಮಾದರಿ ಅಪಘಾತ ನಡೆದಿದ್ದು, ಅದೃಷ್ಟವಶಾತ್ ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಅಪಘಾತ ನಡೆದಿದೆ ಎಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಈಗ ಪೊಲೀಸ್ ಪ್ರಕಟಣೆ. ನಿಲ್ಲಿ. ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ. ಇಂತಹ ವಸ್ತುಗಳಿಂದ ಸುರಕ್ಷಿತ ಅಂತರದಲ್ಲಿರಿ. ಕಾರಣ ಅವುಗಳಿಂದ ಯಾವುದೋ ರೀತಿಯ ದುರ್ಘಟನೆ ಸಂಭವಿಸಬಹುದು. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸಂತೆ, ಸಿನಿಮಾ ಹಾಲ್ ಮುಂತಾದ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಸಂಶಯಾಸ್ಪದ ವಸ್ತುಗಳು ಕಂಡುಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಗೋಕರ್ಣ ಟೋಲ್ನಲ್ಲಿ ಭೀಕರ ಅಪಘಾತ, ಪ್ರಾಣಾಪಾಯದಿಂದ ಪಾರಾದ ಲಾರಿ ಚಾಲಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.